ಯಾರು ಇಷ್ಟೊತ್ತಲ್ಲಿ? ಅಯ್ಯೋ ನೇಹಾ, ನೀನಾ? ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ಯಮ್ಮ ಇಲ್ಲಿ? ಆ ಅಂಕಲ್ ನ ನೋಡೋಣ ಅಂತ ಬಂದೆ. ತುಂಬಾ ಮುಖ್ಯವಾದ ಕೆಲ್ಸ ಆಯ್ತು. ಅಯ್ಯೋ, ಅವ್ರು ಮನೇಲಿ ಇಲ್ವಲ್ಲ? ಎಲ್ಲಿ ಹೋದ್ರು? ಸ್ವಲ್ಪ ಅರ್ಜೆಂಟ್ ಇತ್ತಲ್ವಾ, ತಾತನೇ ಕಳ್ಸಿದ್ದು. ನೀನಾಗಿದ್ಕೆ ಒಂದ್ ಮಾತು ಹೇಳ್ತೀನಿ. ಇಲ್ಲೇ ನೆಲಮಂಗಲ ರೂಟ್ ಅಲ್ಲಿ ನಟೇಶ ಸರ್ದು ಒಂದು ಪರ್ಸನಲ್ ಗೆಸ್ಟ್ ಹೌಸ್ ಇದೆಯಲ್ಲ? ಹೌದು, ಆ ಪೆಟ್ರೋಲ್ ಬಂಕ್ ಮುಂದ್ಗಡೆ. ಅದೇ ನಾನ್ ಹೇಳ್ದೆ ಅಂತ ಗೊತ್ತಾಗದ್ ಬೇಡ. ಇಲ್ಲ ಬಾರೆ. ಇವಾಗ ಏನಕ್ಕೆ ಅಲ್ಲಿ ಹೋಗ್ಬೇಕು? ನಾವಿಬ್ರು ಅಲ್ಲಿ ಏನ್ ಖುಷಿಯಿಂದ ಹೋಗ್ತಾ ಇಲ್ಲ. ಅವ್ರ ಹತ್ರ ಮಾತಾಡಿ ರಮೇಶ್ನ ಹೇಗ್ ಕಾಪಾಡ್ಬೇಕಂತ ನೋಡೋಣ. ನಿನ್ ಕೂತ್ಕೋ. ಲಾಕ್ ಹಾಕಿದಾರಲ್ಲ? ಒಳಗಡೆ ಇದಾರೆ ಅಂತ ಅನ್ಸುತ್ತೆ. ಅಲ್ಲೊಂದ್ ಕಾರ್ ಇದೆ ನೋಡು. ಯಾರು ಇಲ್ದಿರೋ ಬಂಗ್ಲೆಲಿ ಏನಮ್ಮ ಬಗ್ ನೋಡ್ತಿದ್ದೀರಾ? ನಾವ್ ಮಿನಿಸ್ಟರ್ ನೋಡಕ್ ಬಂದ್ವಿ. ಮಿನಿಸ್ಟ್ರಿ ಇಲ್ಲಿ ಇಲ್ವಲ್ಲ? ಮಿನಿಸ್ಟರ್ ಕರೆದಿದ್ದಕ್ಕೆ ನಾವ್ ಬಂದಿದ್ದು. ಹಾಗ ಇದನ್ನ ಮೊದ್ಲೇ ಹೇಳಕ್ ಏನಾಗಿತ್ತು ನಿಮ್ಗೆ? ನಾನು ವಾಚ್ಮ್ಯಾನ್ ವೇಲಾಯುಧ. ಇದನ್ನ ಹಿಡ್ಕೊಳ್ಳಿ. ಬಂದು ತುಂಬಾ ಹೊತ್ತಾಯ್ತಾ? ಇಲ್ಲ, ಇವಾಗ್ಲೇ ಬಂದಿದ್ದು. ಒಳಗ್ ಬನ್ನಿ. ಸರ್ಗೆ ಚಿಕನ್ ಊಟ ತಗೊಂಡ್ ಬರೋಣ ಅಂತ ಹೋಗಿದ್ದೆ. ಇಲ್ಲಿ ಬಂದ್ರೆ ಸರ್ ಊಟ ಎಲ್ಲ ಹೊರಗಡೆಯಿಂದಾನೆ. ಡ್ರೈವರ್ ಮನೆಗೆ ಹೋಗಿದ್ದ, ಅದಕ್ಕೆ ನಾನೇ ಹೋಗಿ ತಗೊಂಡ್ ಬಂದೆ. ಇಲ್ಲಿ ಕುಕ್ ಇಲ್ವಾ? ಕುಕ್ಕು ಒಬ್ಬ ಇದ್ದ, ಅರುಣ್ ಅಂತ. ಅವನು ಕೂಡ ಹೊರಟೋದ. ಅದ್ ಸರಿ, ಏನ್ ನಿಮ್ ಹೆಸರು? ಸ್ಟೆಫಿ ಗ್ರಾಫ್. ಏನಂದ್ರೆ? ಸ್ಟೆಫಿ ಗ್ರಾಫ್. ಈ ಹುಡುಗಿ ಹೆಸರು? ಸಾನಿಯಾ ಮಿರ್ಜಾ. ಬಾಯಲ್ಲಿ ಹೇಳ್ದೇ ಇರೋ ತರ ಹೆಸರಿಟ್ಕೊಂಡಿದ್ರ. ಅಲ್ಲ, ಶ್ರೀದೇವಿ ಪಾರ್ವತಿ ಅಂತ ಇಟ್ಕೋಬೇಕಲ್ವಾ? ಹೆಸರಿಟ್ಟಿದ್ ನಾವಲ್ಲ ಅಲ್ವಾ? ಈ ಚಿಕನ್ ಊಟನ ನಾವೇ ಹೋಗಿ ಕೊಡ್ಬೋದಲ್ವಾ ಸರ್? ಬೇಡ ಬೇಡ ಬೇಡ, ನನ್ ಕೆಲ್ಸ ನೀವ್ ಯಾಕೆ ಮಾಡ್ತೀರಾ? ಅದು ನಾವ್ ಮಿನಿಸ್ಟರ್ ಜೊತೆ ಸ್ವಲ್ಪ ಸೀಕ್ರೆಟ್ ಆಗಿ ಮಾತಾಡ್ಬೇಕಿತ್ತು. ಗೊತ್ತಾಯ್ತು, ಅರ್ಥ ಆಯ್ತು. ಸರಿ, ತಗೊಂಡೋಗ್ ಕೊಡಿ. ಸರ್ ಜೊತೆ ನಾನೇ ತಗೊಂಡ್ ಬಂದಿದ್ದು ಅಂತ ಹೇಳ್ಬೇಕು? ಅದೆಲ್ಲ ಹೇಳ್ತೀವಿ ಸರ್. ಸಾರಿ, ಗೆಸ್ಟ್ ಹೌಸ್ ಬಂದ್ರೆ ಸಾಕು, ಈ ತರ ಬೆಳ್ಗಿರೋ ಹುಡುಗಿರೆಲ್ಲ ಅವ್ರು ನೋಡ್ಕೊಂಡ್ ಬರ್ತಾನೆ ಇರ್ತಾರೆ. ಬಾಗ್ಲು ಓಪನ್ ಆಗೇ ಇರುತ್ತೆ, ತಳ್ಳಿದ್ರೆ ಸಾಕು ಹೋಗುತ್ತೆ. ಈ ತರ ಎಲ್ಲ ಅವ್ರ ಹತ್ರ ಕೆಲ್ಸ ಮಾಡಕ್ ಆಗಲ್ಲ ಅಂತಾನೆ ಅಡಿಗೆ ಮಾಡೋನು ಕೆಲ್ಸ ಬಿಟ್ಟು ಓಡೋಗ್ಬಿಟ್ಟ. ಇಂಥವ್ರಿಗೆಲ್ಲ ಕಾವಲ್ಗಾರರಾಗಿ ನಿಂತ್ಕೋಬೇಕಲ್ಲಪ್ಪ ತಿರುಪತಿ ವೆಂಕಟರಮಣ. ಏನಾಯ್ತಮ್ಮ? ಏನಾಯ್ತು ಹೇಳಿ. ಏನಾಯ್ತು? ಸಾರ್ ಅಂತದ್ ಏನಪ್ಪ ಮಾಡಿದ್ರು? ಈ ತರ ಎಲ್ಲ ಮಾಡಲ್ವಲ್ಲ ಅವರು. ಏನಾಯ್ತು? ಪೆಟ್ರೋಲ್ ಖಾಲಿ ಆಯ್ತು. ಅಯ್ಯೋ ದೇವ್ರೆ, ಇವಾಗ ಏನ್ ಮಾಡೋದು? ತಳ್ಬೇಕು. ಎಲ್ಲಿವರೆಗೂ ತಳ್ಳೋದು? ನೆಕ್ಸ್ಟ್ ಪೆಟ್ರೋಲ್ ಬಂಕ್ ಬರೋವರೆಗೂ. ನನ್ ಕೈಗಳೆಲ್ಲ ನೋವು ಬರುತ್ತೆ. ನೋಡು, ನೀನು ಭಯ ಪಟ್ಟು ನನ್ಗೂ ಭಯ ಪಡಿಸ್ಬೇಡ ಆಯ್ತಾ? ನಾವಲ್ಲಿ ಹೋಗೇ ಇಲ್ಲ, ನಮ್ಗೇನು ಗೊತ್ತೇ ಇಲ್ಲ. ಆದ್ರೆ ನೀನ್ ಬಾಯಿ ಮುಚ್ಕೊಂಡು ತಳ್ಳು ಮೊದ್ಲು. ಜೂಲಿ, ಬೇಗ ತಳ್ಳು. ಅರುಣ, ಅರುಣ, ಎಲ್ಲಿಗೆ ಹೋಗ್ಬಿಡ್ತೀಯೋ? ಆಲ್ರೆಡಿ ಇಬ್ರು ಲೀವ್ ಅಲ್ಲ ಅವ್ರೆ. ಇರೋ ನೀವನೊಬ್ಬ. ನೀನು ಹೋಗ್ಬಿಟ್ರೆ ಎಣ್ಣೆ ಹಾಕೋರ ಯಾರು? ಆ ಪೆಟ್ರೋಲ್ ಲೀಟ್ರಣ ಬಂದ್ಯಾ? ಎಲ್ಲಿ ಹೋಗ್ಬಿಟ್ಟಿದ್ದ? ಹೇಳ್ದೆ ಕೇಳ್ದೆ ಹೋಗ್ಬಿಟ್ರೆ ನಿನ್ ಕೆಲ್ಸನೂ ನಾನೇ ನೋಡ್ಕೊಳ್ಳ. ಸಾರಿ ರಾಯಪ್ಪಣ, ಒಂದ್ ಟೀ ಕುಡಿಯಕ್ ಹೋಗಿದ್ದೆ. ನೀನ್ ಟೀ ಕುಡಿಯಕ್ ಹೋಗಿದ್ದೆ, ಎಣ್ಣೆ ಹೊಡಿಯಕ್ ಹೋಗಿದ್ದೆ, ಇಷ್ಟೊಂದು ಬೆವರ್ಕೊಂಡ್ ಬಂದಿದ್ಯಾ? ಅದು ಬಿಸಿ ಟೀ ಕುಡ್ದೆ, ಅದಕ್ಕೆ. ಸುಮ್ನೆ ಅದು ಇದು ಹೇಳಿ ಮರಸ್ತಂಗಲ್ಲ. ಮೊದ್ಲು ಪೆಟ್ರೋಲ್ ಹಾಕಲ್ಲಿ. ಹೋಗೋಣ. ಅಲ್ಲಿ ರಮೇಶ್. ರಮೇಶ ಎಲ್ಲಿ? ಅಲ್ಲಿ ಹೋಗ್ತಾ ಇದ್ದಾನೆ. ಬೇಗ ಹೋಗು, ಅಲ್ಲಿ ಹೋಗ್ತಿದ್ದಾನೆ. ಎಲ್ಲಿ? ನನಗೆ ಕಾಣಿಸ್ತಾ ಇಲ್ಲ.
ಸರ್, ಬೇಗ ಬನ್ನಿ ಬೇಗ ಬನ್ನಿ. ಸರ್ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗಿ ಸರ್, ಅವ್ನು ಕರಾಟೆ ಎಲ್ಲ ಕಲ್ತಿದ್ದಾನೆ. ಹೋಗ್ರಿ ಆ ಕಡೆ ನೋಡಿ. ರಮೇಶ್ ಹತ್ತು ಹತ್ತು. ನಡಿ ನಡಿ ಬೇಗ ನಡಿ ಬೇಗ ನಡಿ. ರಮೇಶ್ ಇಲ್ಲೇ ಇಲ್ಕೋ. ಯಾವ ದಾರಿಯಲ್ಲಿ ಬಂದು ಅದೇ ದಾರಿಯಲ್ಲಿ ರೂಮಿಗೆ ಬಾ. ಏನ್ ರಮೇಶ್? ಅಲ್ಲ ಇಲ್ಲೇ ಉಳ್ಕೊಂಡ್ರೆ ಮತ್ತೆ ರಾತ್ರಿ ಎಲ್ಲಿ ಹೋಗ್ತೀಯಾ? ಪೊಲೀಸ್ ಹತ್ರ ಸಿಗಾಕೊಂಡ್ರೆ? ಮೊದ್ಲು ನೀನು ಒಳಗಡೆ ಬಾ, ಆಮೇಲೆ ಯೋಚನೆ ಏನ್ ಮಾಡ್ಬೇಕಂತ ಯೋಚನೆ ಮಾಡ್ಬೇಡ, ಯಾರಿಗೂ ಕಾಣಿಸ್ಬೇಡ. ಈಗ್ಲೇ ಬರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲಿ ಹೋಗಿದ್ರೆ? ಮೇಡಮ್ ಗೊತ್ತಾದ್ರೆ ನನ್ನ ಕೆಲಸದಿಂದ ತೆಗಿತಾರೆ. ತಗೊಳ್ಳಿ. ಅಕ್ಕ ಅವ್ರೆ, ಗಾಡಿನ ನಾನು ಬಳಿಕ ಹಾಕ್ತೀನಿ. ನಿಜನಾ ನೀನು ಹೇಳಿದ್ದು? ನಿಜಾನೇ, ನಾವು ಹೋಗಿ ನೋಡಿದಾಗ ನೆಲಕ್ ಬಿದ್ದು ಸತ್ತೋಗಿದ್ರು. ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ, ಒಳ್ಳೇದೇ ಆಯ್ತು. ಅವನು ನಮ್ಮ ಅಮ್ಮನ ಕೊಟ್ಟಿರೋ ಕಷ್ಟಕ್ಕೆ ಒಳ್ಳೆ ದಂಡನೇನೆ ಆಗಿದೆ. ಅವನ್ಗದಾಗ್ಬೇಕಿತ್ತು. ನಾನ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ತಲೆ ಯಾಕೋ ನೋವ್ತಾ ಇದೆ, ಮೈನು ಬಿಸಿಯಾದಂಗಿದೆ. ರಮೇಶ್, ನೀನ್ ಯಾಕೆ ಎಷ್ಟೊತ್ತಲ್ಲಿ ಹೊರಗಡೆ ಬಂದೆ? ನೀನ್ ಎಲ್ಲೂ ಹೋಗ್ಬೇಡ ಅಂತ ನಿಂಗೆ ಹೇಳಿದ್ವಿ ತಾನೆ? ಅದು ನಿನ್ ರೂಮಲ್ಲಿ ಇರೋದಕ್ಕೆ ನಂಗೆ ತುಂಬಾ ಭಯ ಆಗ್ತಾ ಇತ್ತು. ಅಮ್ಮನ ಬಗ್ಗೆ ನೆನೆಸ್ಕೊಂಡಾಗ ಹೋಗಿ ನೋಡ್ಬೇಕು ಅಂತ ಅನಿಸ್ತಾ ಇತ್ತು. ಎಷ್ಟು ಬೇಗ ಆಸ್ಪತ್ರೆಗೆ ಹೋಗಿ ಅಮ್ಮನ್ ನೋಡ್ತೀನಿ ಅಂತ ಅಷ್ಟೇ ನನ್ನ ಮನ್ಸಲ್ಲಿತ್ತು. ನೀನ್ ಹೇಳ್ದಂಗೆ ಬಾಗ್ಲ ಮೇಲೆ ಇರೋ ಬೀಗ ತೆಗ್ದೆ. ಮತ್ತೆ ನಾನು ಆಸ್ಪತ್ರೆ ಹೆಂಗ್ ತಲುಪ್ತೆ ಅಂತ ಈಗಲೂ ನಂಗೆ ಗೊತ್ತಾಗ್ತಾನೆ ಇಲ್ಲ. ಹಾಸ್ಪಿಟಲ್ ಸ್ಯಾಟಲೈಟ್ ಅಲ್ಲಿ ತಾನೆ, ಮತ್ತೆ ಯಾಕೆ ನೀನ್ ನಾಯಿಂದಳೆ ಅದು ನೋಡ್ತಿದ್ದೆ? ಆಸ್ಪತ್ರೆ ಹತ್ರ ಹೋದಾಗ ತುಂಬಾ ಪೊಲೀಸ್ ತುಂಬಿಕೊಂಡಿದ್ರು. ಒಬ್ಬ ಪೊಲೀಸ್ ಕಣ್ಗೂ ಕಾಣಿಸ್ಕೊಳ್ದಲೆ ಮತ್ತೆ ಎಲ್ಲಿ ನೋಡ್ಬೇಕು ಅಂತ ಗೊತ್ತಾಗ್ದೆ ಸಿಕ್ಕಿದ ದಾರಿಗೆಲ್ಲ ಓಡ್ದೆ. ಏನು? ದೊಡ್ಡ ಸಮಸ್ಯೆ ಬಂತು. ಜೂಲಿ, 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 ಏನು? ಬಾಗ್ಲು ತೆಗಿ. ಸೋಪ್ ಹಾಕೋತಾ ಇದೀನಿ ನೀರು. ಈ ಪೊಲೀಸ್ ಬಂದಿದೆ, ಬಾಗ್ಲು ತೆಗಿ. ನನ್ ಮೇಡಮ್ ಹತ್ರ ಒಂದ್ ಮಾತು ಹೇಳ್ತೀನಿ ಸರ್. ಓಕೆ. ಯಾರು? ನಾನು ಕಮಿಷನರ್ ಕರ್ತಾ. ನಾವು ಪರಿಚಯ ಆದ್ಮೇಲೆ ಮತ್ತೆ ಮತ್ತೆ ನೋಡ್ಬೇಕು ಅಂತ ಅನ್ನಿಸ್ತು. ಕರ್ತಾ ಸರ್, ಒಂದ್ ನಿಮಿಷ ಸರ್. ಏನಂತ ಕರೆದ್ರಿ? ನನ್ನ ಕ್ಷಮಿಸ್ಬಿಡಿ, ಪ್ರಿನ್ಸಿಪಲ್ ಸರ್ ಇನ್ನೂ ಬಂದಿಲ್ಲ ಸರ್. ಫಾದರ್ ಬಂದ್ಮೇಲೆ ನೋಡ್ಕೊಳ್ಳೋಣ. ಫಾದರ್ನಲ್ಲ, ಇವರು ನೋಡಕ್ ಬಂದಿದ್ದು. ಲೇಡೀಸ್ ಹಾಸ್ಟೆಲ್ ಅಲ್ಲಿ ಎಣ್ಣೆ ವಾಸನೆ ಬರ್ತಾ ಇದೆ. ನಾನು ಹೋಗಿ ಫಾದರ್ಗೆ ಫೋನ್ ಮಾಡಿ ಬರ್ತೀನಿ. ತುಂಬಾನೇ ಧೈರ್ಯಶಾಲಿ ಕಾಲೇಜಿನ ಚೇರ್ಪರ್ಸನ್ ಹೀಗೆ ಬೆವುತ್ಕೊಂಡು ನಿಂತ್ಕೊಳ್ಳೋದಕ್ಕೆ ಕಾರಣ ಆದ್ರೂ ಏನಮ್ಮ? ರಮೇಶ್ ಬಗ್ಗೆ ಗೊತ್ತಿದ್ದೆಲ್ಲ ನಿಮಗೆ ಹೇಳಿದ್ವಿ ಅಲ್ವಾ ಸರ್? ರಮೇಶ್ ಬಗ್ಗೆ ತಿಳ್ಕೊಳಕ್ಕೆ ಅಂತ ಬರ್ಲಿಲ್ಲ, ಮಿನಿಸ್ಟರ್ ಮರ್ಡರ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ. MLA ಸರ್ ಅವ್ರು ಸತ್ತೋದ್ರ? ಸತ್ತಿದ್ದಲ್ಲ, ಕೊಲೆ ಮಾಡಿದ್ದು. ಯಾರು ಸರ್ ಕೊಂದಿದ್ದು? ನನಗ್ ಗೊತ್ತಿಲ್ಲ, ಕೊಂದಿದ್ ಯಾರು ಅಂತ ನನಗೆ ಹೇಳಿಲ್ಲ ಅವರು. ನಿಮ್ಮ ಹತ್ರ ಹೇಳಿದ್ರ? ನಮಗೇನ್ ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಇಲ್ಲ ಸರ್. ದುರ್ಗಾ ಸರ್, ಹಮೀದ್ ಇವ್ರು ಗೊತ್ತಾ? ಅದು ಅದಲ್ಲ, ಇವ್ರು ಯಾರು ಅಂತ ಗೊತ್ತಾ? ಗೊತ್ತಿಲ್ಲ ಸರ್. ನೀನ್ ಹೇಳಿದಿಬ್ರು ಹುಡುಗಿರಲ್ಲಿ ಇವಳು ಇದ್ಲ? ಹೌದು ಸರ್, ಈ ಹುಡುಗಿ ಹೆಸರೇ ಸೋಫಿಯಾ ಗ್ರಾಪೋ. ಹಮೀದ್, ವೇಲಾಯುಧನ ಕರ್ಕೊಂಡು ಹೋಗು. ಸರ್. ಈಗ ಸಾನಿಯಾ ಮಿರ್ಜಾ ಎಲ್ಲಿದ್ದಾರೆ ಅಂತ ಸ್ವಲ್ಪ ಹೇಳ್ತೀರಾ? ಎಲ್ಲಿ ಅಂತ ಹೇಳು. ಸ್ನಾನ ಮಾಡ್ತಿದ್ದಾಳೆ. ಸ್ನಾನ ಮಾಡ್ತಿದ್ದಾಳೋ ಇಲ್ಲ ಸ್ನಾನ ಮಾಡೋ ತರ ನಟಿಸ್ತಾ ಇದ್ದಾಳೋ?
ನೀವು ಹೋದಂತ ಗಾಡಿ ಸ್ಕೂಟಿ ಪೆಪ್. ನೀವಿಬ್ರು ಹೋಗಿ ಮಾಡ್ಬೇಕಾಗಿರೋ ಕೆಲ್ಸನ ಮುಗಿಸಿದ್ರಿ ಮತ್ತ ಅಲ್ಲಿಂದ ತಪ್ಪಿಸ್ಕೊಂಡ್ರಿ. ಇಲ್ಲ ಸರ್, ನಾವಲ್ಲಿ ಹೋಗೋಕ್ಕಿಂತ ಮುಂಚೆನೆ ಮಿನಿಸ್ಟರ್ ಸತ್ತಿ ರಕ್ತದಲ್ಲಿ ಬಿದ್ದಿದ್ರು ಸರ್.